ಮಠಮಾರಿ ಶ್ರೀ ವೀರಭದ್ರೇಶ್ವರ ಏತ ನೀರಾವರಿ ಯೋಜನೆಗೆ ಸಚಿವ ಸಂಪುಟ ಅಸ್ತು ನೀಡಿರುವುದು ಶಾಸಕ ಬಸನಗೌಡ ದದ್ದಲ್ ಕಾರ್ಯಕ್ಕೆ ಮೆಚ್ಚಿ ಮಠಮಾರಿ ಗ್ರಾಮದ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಸರ್ವ ಪಕ್ಷದವರಿಂದ ಮತ್ತು ರೈತರಿಂದ ಬಸನಗೌಡ ದದ್ದಲ್ ಅವರಿಗೆ ವಿಶೇಷ ಸನ್ಮಾನವನ್ನ ಮಾಡಿದ್ದಾರೆ. ರಾಯಚೂರು ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಪ್ರಸಿದ್ಧ ಮಠಮಾರಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಏತ ನೀರಾವರಿಗೆ ನಾಮಕರಣವನ್ನ ನೀಡಿ ಗ್ರಾಮೀಣ ಸಂಪೂರ್ಣ ನೀರಾವರಿ ಕನಸನ್ನ ನನಸಾಗಿಸುವ ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ. 182 ಕೋಟಿ ವೆಚ್ಚದ ಈ ಮಹತ್ವಾಕಾಂಕ್ಷೆ ಯೋಜನೆಯಿಂದ 16,000ದಿಂದ 20,000ಕ್ಕೂ ಹೆಚ್ಚು ಎಕರೆ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ದೊರೆಯಲಿದ್ದು, ಪೂರತಿಪ್ಪಲಿ, ಮಠಮಾರಿ, ಗಾರಲದಿನ್ನಿ, ಅಲ್ಕೂರು, ಉಪ್ರಾಳ, ಗೋಡಿಹಾಳ, ಹಿರಾಪುರ, ಆರೋಲಿ, ಹನುಮಾಪುರ, ಅಡವಿನ ಕನಕಪುರ, ಗಟ್ಟುಬಿಚ್ಚಲಿ, ತುರುಕೊಂಡಣ, ವಿ. ಯಡ್ಲಾಪುರ, ದುಗುನೂರು ಸಾವಿರಾರು ರೈತರು ಬದುಕಿನಲ್ಲಿ ಹೊಸ ಆಶಾಕಿರಣ ಮೂಡಿದೆ. ಈ ಐತಿಹಾಸಿಕ ಯೋಜನೆಗೆ ಸಚಿವ ಸಂಪುಟ ಅನುಮೋದನೆ ದೊರೆತ ಹಿನ್ನೆಲೆಯಲ್ಲಿ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಜನತೆ ಹಾಗೂ ವಿಶೇಷವಾಗಿ ಮಠಮಾರಿ ಭಾಗದ ಗ್ರಾಮಸ್ಥರು ಆತ್ಮೀಯವಾಗಿ ಭೇಟಿ ಮಾಡಿ ತಮ್ಮ ಸಂತಸವನ್ನ ವ್ಯಕ್ತಪಡಿಸಿ ಶುಭಾಶಯಗಳನ್ನು ತಿಳಿಸಿದರು. ರೈತರ ಅಭಿವೃದ್ಧಿ, ಗ್ರಾಮೀಣ ಸಮೃದ್ಧಿ ಮತ್ತು ಶಾಶ್ವತ ನೀರಾವರಿ ಸೌಲಭ್ಯಗಳಿಗಾಗಿ ನನ್ನ ಪ್ರಯತ್ನಗಳು ಮುಂದುವರಿಯಲಿವೆ. ಈ ಯೋಜನೆ ಸಾಕಾರಗೊಳ್ಳಲು ಸಹಕರಿಸಿದ ರಾಜ್ಯ ಸರ್ಕಾರ, ಸಚಿವ ಸಂಪುಟದ ಸಹೋದ್ಯೋಗಿಗಳು ಹಾಗೂ ಎಲ್ಲ ಜನಪ್ರತಿನಿಧಿಗಳಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಶಾಸಕ ಬಸನಗೌಡ ದದ್ದಲ್ ಸಲ್ಲಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಗಾರಲದಿನ್ನಿ ವೀರನಗೌಡ, NPS TV 4 ರಾಯಚೂರು. ಎಲ್ಲಿ ಬಿಡ್ತಾರೆ ಫೈಟ್ಗಳು ಎಲ್ಲಿ ಅಂತೇಳಿ ಅವ್ರ ಡಿಟೇಲ್ ಎಸ್ಟಿಮೇಟ್ಗಳಲ್ಲಿ ಹಿಡಿದು ಅಪ್ ಟು ಪೂರ ಮುಗಿಯುವವರೆಗೆ ಕೆಲಸ ಮಾಡಿದ್ದಾರೆ. ಶಾಂತರಾಜ್ಗೆ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು. ಅಧಿಕಾರಿಗಳು ಯಾವತ್ತು ಬರೇ ನಾವು ಶಾಸಕರುಗಳು ಕೆಲಸ ಮಾಡಿದ್ರೆ ಆಗಲ್ಲ, ನಮ್ಮ ಅಧಿಕಾರಿಗಳು ಕೂಡ ನಮ್ಮ ಬೆನ್ನೆಲುಬಾಗಿ ನಿಂತು ಕೆಲಸವನ್ನು ಮಾಡಿದಾಗ ಒಂದು ಫೈಲಿನ ಯಾವುದನ್ನ ಆಪ್ಷನ್ ಮೂವ್ ಆಗ್ಬೇಕಾದ್ರೆ 3 ಸಲ ಅಡ್ಡಾಡ್ಬೇಕು ನೀವು. ಇದನ್ನ ವಿಪರೀತ ನನಗೆ ಅನಿಸಿ ಮಟ್ಟಿಗೆ ಒಂದು 50 ಸಾರಿ ಇದನ್ನ ರಿಜೆಕ್ಟ್ ಆಗಿ ಬಂದಿರ್ಬೋದು. ಟೆಕ್ನಿಕಲ್ ಇಲ್ಲ, ನಿಮಗೆ ನೀರಾವರಿ ಐತೆ, ಎಲ್ಲ ನೀರು ಇದಾವೆ ಹೆಂಗೆ ಅಂಬೋದು, ಮತ್ತೆ ಟೆಕ್ನಿಕಲ್ ಆಗಿ ಉಲ್ಟಾ ಹಾಕೋದು, ಮತ್ತೆ ನಾವು ಒಂದು ಹೋಗೋದು, ಈ ಟೈಪಿಗೆ ಅಡ್ಡಾಡಿ ಅದನ್ನ ಗುರಿ ಮುಟ್ಟುತ್ತಾರೆ ಬಿಡಲ್ಲ. ಯಾವುದೋ ಅಂದ್ರೆ ಆ ರೀತಿಯಾಗಿ ಇವತ್ತು ಶಾಂತರಾಜು ಮತ್ತು ಎಲ್ಲರೂ ಕೂಡ ಅಧಿಕಾರಿಗಳು ಅದನ್ನ ಬೆನ್ನತ್ತಿ ಹಂಗೆ ಕೆಲಸ ನಾನು ಹೇಳ್ದಂಗೆಲ್ಲ ಕೆಲಸ ಮಾಡಿದ್ದಾರೆ. ಇವತ್ತು ಸಕ್ಸಸ್ ಆಯ್ತು. ನಮಗೆ ಟೆಂಡರ್ ಈ ವಾರದ ಒಳಗೆ ಟೆಂಡರ್ ಆಗ್ತದೆ. ಒಳ್ಳೆ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಶಂಕುಸ್ಥಾಪನೆಯನ್ನು ಮಾಡೋಣ ಅಂತ ಕೂಡ ಸಹ ಹೇಳಿ, ಇವತ್ತು ವೀರಭದ್ರೇಶ್ವರ ಹತ್ರ ನಾನು ಬಂದಂಗಲ್ಲ, ನಿಮಗೆ ಯಾರಿಗೆ ಹೇಳ್ತಿರ್ಲಿಲ್ಲ, ವೀರಭದ್ರೇಶ್ವರ ಹತ್ರ ನಾನು ಏನು ಕೇಳ್ತಿದ್ದಿಲ್ಲ, ಈ ವೀರಭದ್ರೇಶ್ವರ ನೀರಾವರಿ ಅಂತ ನೀರಾವರಿ ನನಗಾಗಿ ನಾನು ಏನು ಕೇಳ್ತಿರ್ಲಿಲ್ಲ. ಎಲ್ಲಿ ಬಂದಾಗ ನಾನು ಮನುಷ್ಯನಾಗ ಕೇಳ್ಕೊಂಡು ಬರ್ತದೆ, ನೋಡಪ್ಪ ನಿನ್ನ ಹೆಸರಿಟ್ಟೀನಿ, ಈಗ ವೀರಭದ್ರೇಶ್ವರ ಏತ ನೀರಾವರಿಯನ್ನು ಈ ವರ್ಷಕ್ಕೆ ಟೆಂಡರ್ ಆಗಂದ್ರೆ ನೀನು ಮಾಡ್ಬೇಕಂತೇಳಿ ಪ್ರತಿ ಸಲ ಗುಡಿಯಾಗಿ ಬಂದಾಗ ನಾನು ಕೇಳ್ಕೊಂಡು ಬರ್ತದೆ. ಅದಕ್ಕೂ ಕೂಡ ಧನ್ಯವಾದಗಳು. ಯಾಕಂದರೆ ಆ ದೇವರ ಆಶೀರ್ವಾದ ಇರೋದ್ರೆ ನಾವು ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಎಲೆ ಕೂಡ ಅಳ್ಳಾಡೋದಿಲ್ಲ. ಒಬ್ಬ ಭಗವಂತನ ಆಶೀರ್ವಾದ ಇಲ್ಲಂದ್ರೆ ಆಗಲ್ಲ. ಆ ದಿಟ್ಟಿನಲ್ಲಿ ಶಕ್ತಿ ಆದಂದ್ರೆ ಅದು ಮಾಡಿಸಿದ್ದಾರೆ. ಹಾಗಾಗಿ ಇವತ್ತು ಪಂಚಮುಖಿ ಆಂಜನೇಯ ಸ್ವಾಮಿ ಆಗಿರ್ಬೋದು, ನಮ್ಮ ಕ್ಷೇತ್ರದಲ್ಲಿ ಬಹಳ ಪ್ರಸಿದ್ಧವಾದ ದೇವಸ್ಥಾನಗಳಿದೆ. ಸುಗರೇಶ್ವರ ಇರ್ಬೋದು, ಹುಲಿಗೆಮ್ಮ ಇರ್ಬೋದು, ಇದೆಲ್ಲ ಒಳ್ಳೆ ಕ್ಷೇತ್ರಗಳಲ್ಲಿ ಪ್ರಸಿದ್ಧವಾದ ಮತ್ತು ಟೂರಿಸಂ ಆದಂಥ ಕ್ಷೇತ್ರ ಇದೆ. ಅದಕ್ಕೂ ಕೂಡ ಒತ್ತು ಕೊಡ್ತಾ ಇದೆ. ಆ ದಿಟ್ಟಿನಲ್ಲಿ ಇವತ್ತು ಬಂದು ತಾವು ಸನ್ಮಾನಿಸಿದ್ರಿ. ಖಂಡಿತವಾಗಿ ನನ್ನ ಸೇವೆ ನಮ್ಮ ಜನರಿಗೋಸ್ಕರ ಮುಪ್ಪಾಗಿಟ್ಟಿದ್ದೀರಿ. ನಾವು ಏನು ಆಗ್ತೀವಿ ಬಿಡ್ತೀವಿ, ಹೋಗುವಾಗ ಏನು ಒಯ್ಯಲ್ಲ. ನಾವು ಮಾಡಿರುವಂಥ ಶಾಶ್ವತವಾಗಿ ಯೋಜನೆಗಳು ಮತ್ತು ಕೆಲಸಗಳನ್ನು ಉಳಿಸುವುದೇ ನನ್ನ ಕರ್ತವ್ಯ ಅಂತ